ನೋಡಿ, BJPಯವರು ಯಾವ SIT ಕೊಟ್ಟ ಮೇಲೆ ಎಲ್ಲರೂ ಒಪ್ಕೊಂಡಿದ್ದಾರೆ. ಅವತ್ತು ಯಾರೂ ಮಾತಾಡಲಿಲ್ಲ. ಆದರೆ ಬರ್ತಾ ಬರ್ತಾ ಏನಾಯಿತು, ಅವರು ರಾಜಕೀಯ ಮಾಡಲಿಕ್ಕೋಸ್ಕರ ಹಿಂದುತ್ವ ತಗೊಳ್ಬೇಕನ್ನೋ ವಿಚಾರದಲ್ಲಿ ಇವತ್ತು ಅವರು ಹೊರಟಿದ್ದಾರೆ. ಇದು ನಿಜವಾಗಲೂ ದುರಂತ. ಯಾಕಂದರೆ ನಾವು ಇವತ್ತು SIT ಆಗಲಿಕ್ಕೆ ಕಾರಣ ಏನು? ಅನಾಮಿಕ ಇದ್ದ ಅನಾಮಿಕ ಹೋಗಿ ಕೋರ್ಟಲ್ಲಿ ಆದೇಶ ತಗೊಬಂದು ನೂರಾರು ಹೆಣವನ್ನು ಹೂತಿದ್ದೀನಿ ಅಂತ ಹೇಳಿದ ಮೇಲೆ ಆ ಕೋರ್ಟ್ ಆದೇಶ ಕೊಟ್ಟಿದ್ದಾಗ ನಾವು ಕೊಟ್ಟಿರೋದು. ಅಲ್ಲಿವರೆಗೆ ನಾವೇನು ಕೊಟ್ಟಿರಲಿಲ್ಲ. ನಿಮ್ಗೆ ಗೊತ್ತಿದೆ ಎಷ್ಟು ಗಲಾಟೆ ಆಗಿದ್ದದಲ್ಲ, ಎಲ್ಲ ನೋಡಿದ್ದಾರೆ ಇವರೆಲ್ಲರೂ. ಆದರೆ SIT ಕೊಟ್ಟ ನಂತರ ಧರ್ಮಸ್ಥಳದಲ್ಲಿ ಯಾವುದೇ ಇತರ ಗೊಂದಲಗಳನ್ನು ಬಗೆಹರಿಸುವಂಥದ್ದು ಒಳ್ಳೇದಾಗಬೇಕಂತ ದೃಷ್ಟಿಯಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಇಲ್ಲ ನಾವು ಕೊಡ್ತಾ ಇರಲಿಲ್ಲ, ಕೊಡಲೇಬೇಕಲ್ಲ, ಯಾವುದಾದ್ರು ಕೊಡಲೇಬೇಕಲ್ಲ, ಅವನೊಬ್ಬನೇ ಬಿಡ್ಲಿಕ್ಕೆ ಬರಲ್ಲಲ್ಲ. ಹಾಗಾಗಿ ಕೊಟ್ಟಿದ್ದೀವಿ. ಬಿಟ್ಟರೆ ಇದಕ್ಕೆ ಯಾಕೆ ರಾಜಕೀಯ ಮಾಡ್ತೀರಿ? ನಾವು ಏನು ಧರ್ಮಸ್ಥಳದ ವಿರೋಧವಾಗಿ ಏನು ಮಾಡಿದ್ದೀವಿ? ನಾವು ಯಾವ ತೊಂದರೆ ಕೊಟ್ಟಿದ್ದೀವಿ? ಬಂದಂಥ ಕೇಸ್ಗಳ ಮೇಲೆ, ಹೋರಾಟದ ಮೇಲೆ, ಸೌಜನ್ಯದ ಕೇಸ್ ಆದ ನಂತರ ಈ ಥರವಾದಂಥ ಧರ್ಮಸ್ಥಳದಲ್ಲಿ ಯಾವ ಅಲ್ಲಿ ಅನಾಹುತಗಳು ಆಗಬಾರ್ದು, ಮುಂದೆ ತೊಂದರೆ ಆಗಬಾರ್ದು ರೀತಿಯಲ್ಲಿ ಇವತ್ತು SIT ಕೊಟ್ಟಿದ್ದೀವಿ. ಇವತ್ತು ಗೊತ್ತಾಗುತ್ತೆ ನಿಮಗೆ, ಇವತ್ತು ತಿಳಿಸ್ತೀವಿ ನಾವು ಏನಂತ. ಇವತ್ತು ನಾವು ಹೇಳಿದ್ದೀವಲ್ಲ, ನಾನೇ ಸಹ ಹೇಳ್ತಾ ಇದ್ದೀವಿ, ಇವತ್ತು ಧರ್ಮಸ್ಥಳದ ಬಗ್ಗೆ ಯಾರೂ ಕೆಟ್ಟ ಹೆಸರು ತರುವಂಥದ್ದಿಲ್ಲ, ನಮ್ಮ ಪಕ್ಷನೂ ತರೋದಿಲ್ಲ, ಬೇರೆ ಯಾರೂ ತರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಪವಿತ್ರವಾದಂಥ ಧಾರ್ಮಿಕ ಕ್ಷೇತ್ರ ಅದು. ಹಾಗಾಗಿ ಇಂಥವೆಲ್ಲ ಗೊಂದಲ ಅವ್ರು ಬಿಡಬೇಕು. BJPಯವರು ಕೊನೆ ಏನು ನಾಳೆ ಸೋಮವಾರ ಬಂದು ರಿಪ್ಲೈ ಮಾಡಿಬಿಡ್ತಾರೆ, ಅಷ್ಟರೊಳಗೆ ನಾವೊಂದು ಹೋರಾಟ ಮಾಡಿ ಜನರಿಗೆ ತೋರಿಸ್ಬಿಡ್ಬೇಕು, ನಾವು ಹಿಂದುತ್ವ ಅಂತ ಬಿಂಬಿಸ್ಬೇಕು ಅಂತ. ಅಲ್ಲ ಮರೆ, ನೀವು ಹಿಂದುತ್ವನೇ ಬಿಂಬಿಸ್ಕೊಂಡು ಇಲ್ಲಿಂದ ಬಂದಿದ್ದೀರಪ್ಪ. ನೀವು ಹಿಂದುತ್ವ ಬಿಂಬಿಸ್ಕೊಂಡೇ ಬಂದಿದ್ದೀರಿ. ಇನ್ನೆಂಥ ಹಿಂದುತ್ವ ನೀವು ಮಾತಾಡ್ತೀರಿ? ನೀವು ಏನು ನಾವೇನು ಬೇರೆಯರ? ನೀವು ಒಬ್ಬರಿಗೆ ಹಿಂದುತ್ವ ಬರ್ಕೊಟ್ಟಿದ್ದೀವ ನಾವು ಹಿಂದೂಗಳಲ್ವಾ? ನಮಗೂ ಗೊತ್ತಿದೆ, ನಮಗೂ ಧರ್ಮಸ್ಥಳ ಬಗ್ಗೆ ಭಾವನೆ ಇದೆ, ಆ ಕ್ಷೇತ್ರದ ಬಗ್ಗೆ ನಮಗೂ ಗೌರವ ಇದೆ. ಮುಖ್ಯಮಂತ್ರಿಗಳು ಇವತ್ತು ಅದು ಏನು ಮಾಡ್ಬೇಕನ್ನೋದನ್ನ ತೀರ್ಮಾನ ಮಾಡ್ತಾರೆ ಅಂತ ನಮ್ಮ ಮೊನ್ನೆ ಹೇಳಿದ್ದೀನಿ. ನಾನು ಹೇಳಿದ್ದೀನಿ, ಯಾರು ಅನಾಮಿಕ ಇದ್ದಾರೆ, ಯಾರು ಹೋರಾಟಗಾರರಿದ್ದಾರೆ, ಕೆಟ್ಟದಾಗಿ ಇವತ್ತು ಬೇರೆ ಬೇರೆ ಮಾತಾಡಿದವರು ಇದ್ದಾರೆ, ಅವ್ರ ಮೇಲೆಲ್ಲರೂ ಕ್ರಮ ತಗೋಬೇಕಂತ ನಾನು ಅವತ್ತು ಹೇಳಿದ್ದೀನಿ. ಇವತ್ತು ಹೇಳಿದೆ, ಅನಾಮಿಕ ನೇಣಿ ಹಾಕಬೇಕು, ಬಿಡಬಾರ್ದು ನೀವು ಅಂತ ಹೇಳಿದ್ದೀನಿ ಇವತ್ತು. ಯಾಕಂದರೆ ಒಂದು ಕ್ಷೇತ್ರ ಇವತ್ತು ಹಾಳು ಮಾಡೋದು ಸುಲಭ ಅಲ್ಲ. ಅದಕ್ಕೆ ಹಾಳು ಮಾಡೋಕೆ ಹೊರಟಿದ್ದಂಥವ್ರಿಗೆ ಯಾರಿಗೂ ಬಿಡಬೇಡಿ ಅಂತ ನಾವು ಹೇಳಿದ್ದೀವಿ. ಅವತ್ತು ಎಲ್ಲರೂ SIT ಕೊಟ್ಟಾಗ ಅಡ್ಡಿಲ್ಲ ಅಂತ ಹೇಳ್ಕೊಂಡು ಕೊನೆ ಹಂತದಲ್ಲಿ ಮುಖ್ಯಮಂತ್ರಿಗಳು ಇಲ್ಲಿ ಮಂಡನೆ ಮಾಡ್ತಾರೆ ಅನ್ನೋ ಸಂದರ್ಭದಲ್ಲಿ ಇಲ್ಲಿ ನೀವು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದು, ಕಾರ್ ಮೂಲಕ ಹೋಗೋ, ಇನ್ನೊಂದು ಮೂಲಕ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ವೀರೇಂದ್ರ ಹೆಗ್ಗಡೆಯವ್ರು ಭೇಟಿ ಮಾಡಿ ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋಕೆ ಬಂದಿದ್ದೀರಿ. ಇದು ನಿಜವಾಗ್ಲೂ ತಪ್ಪಾಗುತ್ತೆ. ಈ ಥರ ಮಾಡಕ್ಕೆ ಹೋಗಬೇಡಿ ಆಯ್ತಾ? ಇಲ್ಲಿ ಯಾರು ಅನ್ಯಾಯ ಮಾಡೋವಂಥ ಪ್ರಶ್ನೆ ಇಲ್ಲ. ನಾವು ಸಹ ಧರ್ಮಸ್ಥಳ ಪರವಾಗಿ ಧೈರ್ಯವಾಗಿ ನಿಂತ್ಕೊಂಡು ಹೇಳ್ತಾ ಇದ್ದೇನೆ, ನಾವು ಸಹ ಧರ್ಮಸ್ಥಳ ಪರವಾಗಿ, ಕಾಂಗ್ರೆಸ್ ಪಕ್ಷವೂ ಧರ್ಮಸ್ಥಳ ಪರವಾಗಿ, ಮುಖ್ಯಮಂತ್ರಿಗಳು ಧರ್ಮಸ್ಥಳ ಪರವಾಗಿ, ಉಪಮುಖ್ಯಮಂತ್ರಿಗಳು, ನಮ್ಮ ಮಂತ್ರಿಗಳು ಎಲ್ಲರೂ ನಾವು ಧರ್ಮಸ್ಥಳ ಪರವಾಗಿದ್ದೀವಿ. ಅವನೊಬ್ಬ ಹುಚ್ಚ ಇರಬೇಕು. ಅವನು ಎಲ್ರಿಗೂ ಬೈತಾನೆ. ನಾವು ವಿರೋಧ ಪಕ್ಷದವರಿಗೂ ಬೈತಾನೆ, ಆಡಳಿತ ಪಕ್ಷದವರಿಗೂ ಬೈತಾನೆ, ಧರ್ಮಸ್ಥಳಕ್ಕೂ ಬೈತಾನೆ. ಅವನಿಗೂ ಮಾರಿ ಹಬ್ಬ ಇದೆ, ಅವನಿಗೂ ಬಿಡಬಾರ್ದು, ಅವನಿಗೂ ತಗೋಬೇಕು. ಅವ್ನು ಏನೇನಿದೆ, ಅವನು ಯಾವ ಭಾಷೆ ಮಾತಾಡಿದಾನೆ ಅವೆಲ್ಲವನ್ನು ತಗೊಳ್ಳುವಂಥ ಅವಕಾಶವನ್ನು ಈ ಸರಿ ತಗೊಳ್ತೀವಿ. ನಾವು ಗಟ್ಟಿ ನಿರ್ಧಾರ ನಾವು ತಗೊಳ್ತೀವಿ. ಹಾಗಾಗಿ SIT ಇವತ್ತು ಏನು ವರದಿ ಕೊಡುತ್ತೆ ಅದನ್ನು ನಮ್ಮ ನಾಯಕರು ಮಂಡನೆ ಮಾಡ್ತಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.